ಬಿಜಾಪುರ ಇದು ಒಕ್ಕಲಿಗರ ನಾಡು, ರೈತರ ನಾಡು. ಇಲ್ಲಿ ಎಲ್ಲನೂ ಭಾಳ ಸಮೃದ್ಧ ಐತಿ. ಬಿಸಿಲಂದ್ರೆ ಸಾಕಷ್ಟು ಬಿಸಿಲೂ ಇರ್ತೈತಿ. ಈಗ ನೋಡ್ರಲ್ಲ, ಎಲ್ಲ ಕಡೆ ಬಿಸಿಲ, ನಿಮ್ಮ ಊರಾಗ ಚಳಿನೂ ರಗಡ್ ಬರ್ತೈತಿ. ಮತ್ತು ಯಾವುದು ಆಪತ್ತು ಅಂತ ಬರುತ್ತಾ ಅದನ್ನು ಅವಕಾಶದಲ್ಲಿ ಪರಿವರ್ತಿಸಿಕೊಳ್ಳುವಂಥ ಸಾಮರ್ಥ್ಯವುಳ್ಳಂಥ ಜನ ಬಿಜಾಪುರದವರು. ಬರಗಾಲವನ್ನೂ ಸಹಿತ ಒಂದು ಅವಕಾಶ ಅಂತ ಬಳಸ್ಕೊಂಡು ಹಣ್ಣಿನ ತೋಟಗಳನ್ನು ಮಾಡಿಕೊಂಡು ಬದುಕನ್ನು ಶ್ರೀಮಂತ ಮತ್ತು ಹಸನ ಮಾಡಿಕೊಳ್ಳುವಂಥವ್ರ ನಾಡಿದು. ಬಹಳ ವರ್ಷಗಳಿಂದ ಬೇರೆ ಬೇರೆಯವರು ಈ ನಾಡನ್ನು ಆಳಿದರು. ಹೊಯ್ಸಳರು ಆಳ್ಯಾರ, ಕದಂಬರು ಆಳ್ಯಾರ, ಚಾಲುಕ್ಯರ ಆಳ್ಯಾರ, ಕಲಚೂರಿ ಮನೆತನದವರು ಆಳ್ಯಾರ ಮತ್ತು ಮೊಘಲರು ಆಳ್ಯಾರ. ಯಾರು ಆಳಿದ್ರೂ ಸಹಿತ ಇಲ್ಲಿಯ ಜನರ ಮನದ ಶ್ರೀಮಂತಿಕೆಯನ್ನು ಕಡಿಮೆ ಮಾಡಲಿಕ್ಕೆ ಯಾರಿಗೂ ಆಗಲಿಲ್ಲ. ಎಲ್ಲರೂ ತಮ್ಮ ತಮ್ಮದು ಬಿತ್ತಬೇಕು, ತಮ್ಮ ತಮ್ಮದು ಬೆಳಿಬೇಕಂತ ಬಂದರು. ಆದರೆ ಈ ಮಣ್ಣಿನಲ್ಲಿದ್ದಂಥ ಈ ಮಣ್ಣಿನ ಮಕ್ಕಳು ತಾವೇ ತಮ್ಮದಾಗಿ ಬೆಳೆಸಿಕೊಂಡಂಥ ಸಂಸ್ಕಾರ, ನಡವಳಿಕೆಗಳನ್ನು, ತ್ಯಾಗ ತಪಸ್ಸುಗಳನ್ನು ಮತ್ತೊಬ್ಬರಿಗೆ ಕೊಡಮಾಡಿದ್ದಾರೆ. ತಮಗೆ ಗೊತ್ತಿರ್ಬೇಕು, ಇಡೀ ಕರ್ನಾಟಕದೊಳಗೆ ಎಷ್ಟು ಮಠಗಳದಾವೆ, ಅದರೊಳಗಿನ 60% ಮಠಾಧೀಶರು ಬಿಜಾಪುರ ಜಿಲ್ಲಾದವರು ಅದಾರ. ಇದು ಬಸವಣ್ಣನ ನಾಡಾಗಿರೋದ್ರಿಂದ ಇಲ್ಲಿ ಉತ್ತಮ ಸಂಸ್ಕಾರಗಳದಾವೆ. ಕೃಷಿಕೃತ್ಯ ಕಾಯಕವನ್ನು ಮಾಡುವಂಥವರ ನಾಡು ಇದು. ಬಸವಣ್ಣವರು ಕೃಷಿಕೃತ್ಯ ಕಾಯಕವನ್ನು ಮಾಡುವಂಥ ರೈತರೇನದಾರ, ಅವನ ತನು, ಅವನ ಮನಸ್ಸು ಪವಿತ್ರವಾದಂಥವುಗಳು, ಅವನ ಭಾವ ಪವಿತ್ರವಾದಂಥದ್ದು. ಅಂಥವರ ಮನೆಯಲ್ಲಿ ಒಳಹೋಗಿ ಲಿಂಗಾರ್ಚನೆಯನ್ನು ಮಾಡಿಕೊಳ್ಳುವಂಥ ಗುರುಗಳೇ ಧನ್ಯರು. ಅಂಥವರ ಶ್ರೀಪಾದವನ್ನು ತೋರಿಸಿ ಅನ್ನನ್ನು ಬದುಕಿಸುವಂಥ ಬಸವಣ್ಣವರು ಈ ನಾಡಿನ ಜನರನ್ನು ಕುರಿತು ಹೇಳಿದ್ರು. ಯಾಕಂತಂದ್ರೆ ಅವ್ರು ಹುಟ್ಟಿ ಬೆಳೆದು ದೊಡ್ಡವರಾದದ್ದ ಈ ನಾಡಿನೊಳಗೆ. ಕೃಷಿ ಕಾಯಕವನ್ನು ಎಂದಿನಿಂದಲೂ ಪ್ರೀತಿಸ್ತಾ ಬಂದವ್ರ ನಾಡು ಇದು. ಎಲ್ಲ ಥರದ ಮಣ್ಣು ಈ ಜಿಲ್ಲಾದಾಗ. ಎರಿ ಮಣ್ಣು ಬೇಕಂದ್ರೆ ಎರಿ ಮಣ್ಣು, ಮಡ್ಡಿ ಬೇಕಂದ್ರೆ ಮಡ್ಡಿ ಮಣ್ಣು ಗರ್ಸ, ಕೆಂಪು ಮಣ್ಣು ಬೇಕಂದ್ರೂ ಕೆಂಪು ಮಣ್ಣೂ ಸಹಿತ ಈ ಜಿಲ್ಲಾದಾಗ ಐತಿ. ಏನು ಕಡಿಮೆ ಇಲ್ಲಂತಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಗಟ್ಟಿಯಾಗಿ ದುಡಿಯುವಂಥ, ಸ್ವಾಭಿಮಾನಿಯಾಗಿ ಬದುಕುವಂಥ ಸಂಸ್ಕಾರಗಳನ್ನು ಈ ಮಣ್ಣು ನಮಗೆ ಕೊಟ್ಟದು. ಭಾಳ ಗಟ್ಟಿಮುಟ್ಟಿ ಮಂದಿ ಇಲ್ಲಿದು. 4 ವರ್ಷ ಮಳೆ ಬರಲಿಲ್ಲ ಅಂದ್ರೆ ಯಾಕೆ ಬರಲಿಲ್ಲ ಅನ್ನಂಗಿಲ್ಲ.
ಬರಗಾಲದ ಸಮಯದೊಳಗೆ ಭಾರತದ ಪ್ರಧಾನಮಂತ್ರಿಗಳಿಗೆ ಬಂಗಾರದಾಗ ತೂಕ ಮಾಡಿದಂಥ ಜಿಲ್ಲಾ ಇದು. ಭಾರತದ ಪ್ರಧಾನಿಗಳನ್ನು ಆ ಕಾಲದಾಗ, ಅದು ಬರಗಾಲದಾಗ ದೊಡ್ಡ ಬರ ಬಿದ್ದಿತ್ತು, ಅಂಥದ್ರಾಗ ಬಂಗಾರದಿಂದ ತೂಕ ಮಾಡಿದರು. ಅಷ್ಟು ಐಶ್ವರ್ಯವಂತರ ನಾಡಿದು. ನಾವು ಯಾರಾರ ಕೊಟ್ಟವರು, ಯಾರಾರ ನಡೆಸ್ಯಾರು ಅಂತ ಯಾರನ್ನೂ ಅವಲಂಬಿಸಿಕೊಂಡವರಲ್ಲ. ನಮ್ಮ ಮುಂಗೈ ಬಲದಿಂದ ದುಡಿದು ಗಳಿಸಿ ಶ್ರೀಮಂತರಾದೆವು, ಐಶ್ವರ್ಯವಂತರಾದೆವು ಅನ್ನುವಂಥವರ ನಾಡು ಇದು. ಕೃಷಿ ಕಾಯಕ ಪವಿತ್ರವಾದಂಥ ಕಾಯಕ ಅಂತ ತಿಳ್ಕೊಂಡವರು. ಬರ್ಬರ್ತಾ ಬೆಳೀತಾ ದಿನದಿಂದ ದಿನಕ್ಕೆ ಭೂಮಿ ಶ್ರೀಮಂತ ಆಗಬೇಕು. ಭೂಮಿಗೆ ನಾವು ಹಾಕಬೇಕು, ಭೂಮಿ ನಮಗೆ ಹಾಕಬೇಕು. ಇದೊಂದು ಪದ್ಧತಿ ಮೊದಲಿನಿಂದಲೂ ಬಂದಿತ್ತು. ಭೂಮಿಗೆ ಹೊಟ್ಟೆ ತುಂಬಂಗೆ ನಾವು ಹಾಕಬೇಕು, ನಮ್ಮ ಮನೆ ತುಂಬಂಗೆ ಅದು ಭೂಮಿ ನಮಗೆ ಬೆಳೆದು ಕೊಡಬೇಕು. ಈ ಪರಂಪರೆ ನಮ್ಮೊಳಗಿತ್ತು. ಹಾಗಾದರೆ ಭೂಮಿಗೆ ಹೊಟ್ಟೆ ತುಂಬ ಹಾಕಬೇಕಾದ್ರೆ ಏನು ಹಾಕಬೇಕು? ಭೂಮಿಯ ಹಸಿವು ಹೆಚ್ಚಾಗುವಂಥದ್ದನ್ನು ಹಾಕಬಾರ್ದು, ಭೂಮಿಗೆ ಹಸಿವು ಹಿಂಗುವಂಥದ್ದನ್ನು. ಭೂಮಿ ಹೊಟ್ಟೆ ತುಂಬಿ ಕುಲುಕುಲು ನಗಬೇಕು ಅಂಥದ್ದನ್ನು ಭೂಮಿಗೆ ಹಾಕಬೇಕು. ಆ ಭೂಮಿ ತೃಪ್ತಿ ಪಟ್ಕೊಂಡು ನಮ್ಮ ಮನೆ ತುಂಬಬೇಕು. ಇದು ನಮ್ಮ ಮತ್ತು ಭೂಮಿಯ ನಡುವಿನ ಸಂಬಂಧ. ಯಾಕಂದ್ರೆ ಈ ನಿಸರ್ಗದೊಳಗೆ ಕೊಡು ಮತ್ತು ಪಡೆ, ನಾವು ಕೊಡಬೇಕಂತ, ಕೊಟ್ಟದ್ದ ಮತ್ತು ಹೊಳ್ಳಿ ಬರ್ತೈತಂತ, ಪಡಿಬೇಕಂತ. ಕೊಡ್ಲಾರ್ದನ್ನು ತಗೊಳಕ್ಕೆ ಬರುವುದಿಲ್ಲ. ನಾವೇನು ಕೊಡುವುದಿಲ್ಲಲ್ಲ, ಅದನ್ನು ತಗೊಳಕ್ಕೆ ಬರುವುದಿಲ್ಲ. ಜಾಲಿ ಗಿಡ ಹಚ್ಚಿ ಮಾವಿನ ಹಣ್ಣು ಕೇಳಿದ್ರೆ ಬರುವುದಿಲ್ಲ. ಜಾಲಿ ಗಿಡ ಹಚ್ಚಿ ಬಂದಾಗ ಜಾಲಿ ಮುಳ್ಳ ಬರು. ಮಾವಿನ ಗಿಡ ಹಚ್ಚಿದ್ದೀವಿ ಅಂದ್ರೆ ಮಾವಿನ ಹಣ್ಣ ಬರು. ಬೇವಿನ ಗಿಡ ಹಚ್ಚಿದ್ದೀವಿ ಅಂದ್ರೆ ಕಹಿ ಬೇವ ಬರೋದು, ಸಿಹಿ ಹಣ್ಣು ಅದಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ಹಂಗೆ ಭೂಮಿಗೆ ನಾವು ಏನು ಕೊಡ್ತೀವಿ ಅದನ್ನು ಭೂಮಿ ನಮಗೆ ಮರಳಿ ಕೊಡ್ತೈತಿ. ಹಾಗಾದ್ರೆ ಭೂಮಿಗೆ ಏನು ಕೊಡಬೇಕು? ಭೂಮಿಗೆ ಕೊಡುವಾಗ ನಾವು ವಿಚಾರ ಮಾಡಿ ಕೊಡಬೇಕು. ಇತ್ತೀಚೆಗೆ ನಾವು ಸ್ವಲ್ಪ ಬರ್ಬರ್ತಾ ಭಾರೀ ಆಮಿಷಗಳಿಗೆ ಒಳಗಾಗಿ ಇಡೀ ದೇಶದ ಜನರು, ರೈತರು ಭೂಮಿಯನ್ನು ತಣಿಸುವ ಬದಲು, ಭೂಮಿಯನ್ನು ತೃಪ್ತಿಗೊಳಿಸುವ ಬದಲು ಭೂಮಿಯ ದಾಹವನ್ನು ಹೆಚ್ಚು ಮಾಡಿದರು. ಭೂಮಿಗೆ ವಿಷವನ್ನು ಹಾಕ್ಲಿಕ್ಕೆ ಶುರು ಮಾಡಿದರು. ಆ ಭೂಮಿಯಿಂದ ನಮಗೆ ಅಮೃತ ಸಿಗಬೇಕು ಅಂತ ಅಪೇಕ್ಷೆ ಮಾಡಕತ್ತಿದ್ರು. ನಾವು ಭೂಮಿಗೆ ಹಾಕೋದು ವಿಷ, ಆದರೆ ಭೂಮಿ ಮಾತ್ರ ನಮಗೆ ಅಮೃತ ಕೊಡಬೇಕು ಅಂತ ಅಪೇಕ್ಷೆ ಮಾಡಿದ್ವಿ. ಹೆಂಗೆ ಸಾಧ್ಯ ಆಗ್ತದೆ? ವಿಷ ಹಾಕ್ತೀವಿ, ಇದರ ಅರ್ಥ ರಾಸಾಯನಿಕ ಗೊಬ್ಬರಗಳನ್ನು ಭೂಮಿಗೆ ಹಾಕ್ಲಕತ್ತೀವಿ. ಮತ್ತು ಆ ಭೂಮಿಗೆ ಕರಿತೀವಿ ಭೂತಾಯಿ ಅಂತ ಕರಿತೀವಿ. ಯಾಕೆಂದು ಯಾರಾದರೂ ತನ್ನ ತಾಯಿಗೆ ವಿಷ ಹಾಕ್ತಾರೆ? ತನ್ನ ತಾಯಿಗೆ ಯಾರಾದರೂ ವಿಷ ಉಣಿಸ್ತಾರೆ? ಉಣಿಸೋದಿಲ್ಲ. ನಾವೇನಂದೀವಿ, ಇದೇ ಅಮೃತ ಅಂತ ತಿಳ್ಕೊಂಡು ಅದನ್ನು ಹಾಕಿದರೆ ಈಕೆ ಏನಾರ ಕೊಡ್ತಾಳ ಅಂತ ಆ ಭೂತಾಯಿಗೆ ಹಾಕಿದ್ದೀವಿ. ಆ ಭೂತಾಯಿ ಅದನ್ನು ಸಹಿಸ್ಕೊಂಡು ಎಷ್ಟು ಕೊಡಬೇಕೋ ಕೊಡ್ತಾ ಬಂದ್ಲು.
ಆದ್ರೆ ಇವತ್ತಿನ ದಿವಸ ಭೂಮಿ ತತ್ತರಿಸ್ತಾ ಇದೆ. ಇನ್ನೊಂದಿಷ್ಟು ವರ್ಷ ಹೋದ್ರೆ ಏನೂ ಕೊಡುವಂಥ ಸ್ಥಿತಿಯೊಳಗೆ ಭೂಮಿ ಉಳಿದಿಲ್ಲ. ಬರೀ ಭೂಮಿಯೊಳಗೆ 2% ಸಾವಯವ ಇಂಗಾಲ ಉಳಿದೈತಿ. ಸಾಯಿಲ್ ಕಾರ್ಬನ್ ಅಂತೀವಿ ನಾವು ಇಂಗ್ಲೀಷ್ನಾಗ. ಅದು ಬಹಳ ಕಡಿಮೆ ಉಳಿದೈತೆ. ಈಗ ಒಂದು 30 ವರ್ಷದಿಂದ 3% ಇತ್ತದು, ಈಗ ಬರೀ 0.2%ಗೆ ಬಂದೈತೆ. 98% ಕಡಿಮೆ ಆಗೈತಿ. ಸ್ವಲ್ಪ ಉಳ್ದೈತಿ. ಇದರಾಗೂ ಅರ್ಧ ಬಿತ್ತು ಹೋತು ಅಂದ್ರೆ ಇದೆಲ್ಲ ಬಂಜರು ಭೂಮಿ ಆಗಿಬಿಡ್ತೈತಿ. ಬಂಡಿ ಬಡ್ದಂಗೆ ಆಕ್ಕೈತಿ. ಮುಂದೆ ಏನು ಕೊಟ್ಟರು ಸಹಿತ ಅದರೊಳಗೆ ವಿಷಾನ ಬರ್ಲಾಕ್ಕೆ ಶುರು ಆಕ್ಕೈತಿ. ಅಂಥ ಸ್ಥಿತಿಗೆ ಭೂಮಿಯನ್ನು ನಾವು ತಂದಿಟ್ಟೀವಿ. ಇನ್ನು ಮುಂದೆ ಇಂಥ ಭೂಮಿಯಿಂದ ಏನು ಬೆಳಿತೀವಲ್ಲ, ಬೆಳೆದದ್ರಾಗೆಲ್ಲ ವಿಷಾನ ಬರ್ತೈತಿ. ನಾವು ಉಂಡವರೆಲ್ಲ ತತ್ತರಿಸಿ ಹೋಗಾಕತ್ತೀವಿ. ನಿಮ್ಗೆ ಗೊತ್ತೈತ, ನಾವು ಮೊನ್ನೊಂದು ಊರಾಗ ಸರ್ವೆ ಮಾಡಿದ್ದನ್ನು ನೋಡಿದ್ದು ನಾನು. ಇಂಥದ್ದ ಒಂದು ತಾಲೂಕು ಚಿಕ್ಕೋಡಿಯೊಳಗೆ ಒಂದು 8,000 ಮನೆಗಳ ಸರ್ವೆ ಮಾಡಿದ್ರು. ಮಾಡಿದ್ರೆ 3 ಮನೆಯಿಂದ 1 ಮನೆಗೆ 70 ಮನೆಗಳು ಸರ್ವೆ ಮಾಡಿದ್ರೆ ಅದರೊಳಗೆ 33 ಮನೆಗಳಿಗೆ ಮನೆಯೊಳಗೆ ಬ್ಲಡ್ ಪ್ರೆಷರು ಮತ್ತು ಡಯಾಬಿಟಿಸ್ ಆದ ಜನ ಸಿಕ್ಕರು. ಅಂದರೆ ಹೆಚ್ಚು ಕಡಿಮೆ ಅರ್ಧ ಮನೆಯೊಳಗೆ, ನಿಮ್ಮ ಊರಾಗ ಒಂದು 1000 ಮನೆ ಇದ್ದು ಅಂತಂದ್ರೆ 500 ಮನ್ಯಾಗ ಡಯಾಬಿಟಿಸರ ಐತಿ, ಬ್ಲಡ್ ಪ್ರೆಷರರ ಐತಿ. ಮತ್ತೊಂದು ಸರ್ವೆ ಬಂದೈತಿ, 4 ಮನೆಯೊಳಗೆ 1 ಮನ್ಯಾಗ ಕ್ಯಾನ್ಸರ್ದವ್ರು ಅದಾರ. ಎಲ್ಲ ಕಡೆ ಬಂದೈತಿದು. 4 ಮನ್ಯಾಗ 1 ಮನೆಯವ್ರು ಕ್ಯಾನ್ಸರ್ದವ್ರು ಅದಾರ. ಕ್ಯಾನ್ಸರ್ ಹಾಸ್ಪಿಟ್ಲ್ಗಳು ತುಂಬಿ ತುಳ್ಕಾಕ ಹತ್ತಾವ ಎಲ್ಲ ಕಡೆ. ಬಂಜತನ ಮೊದಲು ಊರಾಗ 4-6 ಮಂದಿ ಹೆಣ್ಮಕ್ಳು ಅಷ್ಟೇ ಸಿಗ್ತಿದ್ರು. ಈಗ ಮನ್ಯಾಗ ಮಕ್ಕಳಾಗೋಲ್ಲೂ ರೀ. ಈ ಸದ್ದ ಯುವತಿಯರು ಮಕ್ಕಳ ಹಡಿಯುವಂಥ ಸಾಮರ್ಥ್ಯ ಎಲ್ಲಿಗೆ ಬಂದೈತಿ ಅಂತಂದ್ರೆ, ಮೊದಲ 10-12 ಮಕ್ಕಳ ಹಡಿದ್ರೂ ಸಹಿತ ಬಾಗ್ತಿದ್ದಿಲ್ಲ. ಶಟದ್ ನಡೀತಿದ್ರು. ಆ ಸಾಮರ್ಥ್ಯ ಎಲ್ಲ ಹೋಗಿ ಕನಿಷ್ಠ ಯಾವುದೇ ದೇಶದೊಳಗೆ ಯಾವುದೇ ದಂಪತಿಗಳಲ್ಲಿ 2.5 ಮಕ್ಕಳನ್ನ ಹಡಿಯುವಂಥ ಸಾಮರ್ಥ್ಯ ಇದ್ರೆ ಅದಕ್ಕೆ ಆರೋಗ್ಯವಂತ ಬದುಕು ಅಂತ ಕರೀತಾರೆ. ಆದರೆ ನಮ್ಮಲ್ಲೀಗ 1.6 ಮಕ್ಕಳನ್ನು ಹಡಿಯುವಂಥ ಸಾಮರ್ಥ್ಯ, ಅಂದರೆ 1.5 ಮಕ್ಕಳನ್ನು ಹಡಿಯೋ ಸಾಮರ್ಥ್ಯ ಉಳಿದೈತಿ. ಒಂದು ವೇಳೆ ಇದಕ್ಕಿಂತಲೂ ಹೆಚ್ಚು ಮಕ್ಕಳನ್ನ ಹಡಿದ್ರೆ ಮಗುವರ ಸಾಯ್ತೈತಿ, ತಾಯರ ಸಾಯ್ತಾಳ. ಅಂದರೆ ಈ ಸಾಮರ್ಥ್ಯ ಎಷ್ಟು ಕಡಿಮೆ ಮಾಡ್ಕೊಂಡಿವಿ ಅಂತ. ಆದರೆ ಒಬ್ಬ ದಂಪತಿಗಳಿಗೆ ಕನಿಷ್ಠ 3 ಮಕ್ಕಳು ಇರಲೇಬೇಕು. ಇದ್ರ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಮನೆಯನ್ನು ಮತ್ತು ನಮ್ಮ ನಾಡನ್ನು ನಾವು ಉಳಿಸ್ಕೊಳ್ಳಿಕ್ಕೆ, ನಮ್ಮ ಧರ್ಮವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಐತಿ. ಕನಿಷ್ಠ 3 ಮಕ್ಕಳಾದರೂ ಇರಬೇಕು. ಅಂದ್ರೆ ಅಕ್ಕ, ತಂಗಿ, ಮಾವ, ಅಳಿಯ ಅಂತ ಏನೇನು ಸಂಬಂಧಗಳದಾವಲ್ಲ ಇವನ್ನ, ಆಮ್ಯಾಗ ಸಂಸಾರದೊಳಗೆ ಸ್ಥಿರತೆ ಅಂತ ಏನಿರ್ತೈತಲ್ಲ, ಪಾರಿವಾರಿಕ ಸ್ಥಿರತೆ, 3 ಮಕ್ಕಳಿದ್ರನ ಆ ಸ್ಥಿರತೆ ಇರ್ತೈತಿ. ಇರಲಿಲ್ಲ ಅಂದ್ರೆ ಪರಿವಾರದೊಳಗೆ ಭಯ ಹುಟ್ಟುಗೊತ್ತೈತಿ. ಒಂದು ಏನಾದರೂ ಅಡ್ನೇಡಿ ಆದ್ರೆ ಮತ್ತೊಂದರ ನಡೆಸ್ಕೊಂಡು ಹೋಗಿರಬೇಕು. ಅಂಥ ಧೈರ್ಯ ಮನೆಯಾಗ ಇರಬೇಕು. ಇರೋದ ಒಂದು ಇರ್ತೈತಪ್ಪ, ಅದು ಮಾತು ಕೇಳಲಿಲ್ಲ ಅಂದ್ರೆ ಮನಿನ ಹಾಳಾಗಿ ಹೋತು. ಆ ಸ್ಥಿತಿಗೆ ಬಂದೈತಿ. ನಮ್ಮ ಸಾಮರ್ಥ್ಯ ಎಷ್ಟಿರಬೇಕು ಅಂತಂದ್ರೆ ಕನಿಷ್ಠ 3 ಮಕ್ಕಳಿಗಾದರೂ ಜನ್ಮ ಕೊಡಬೇಕು. ಅಂದ್ರೆ ಮನೆಯಾಗಿ ಉಳಿತಾವು. ಇರಲಿಲ್ಲ ಅಂದ್ರೆ ಮನ್ಯಾಗ ಮಾವನು
ಈಗ ನೋಡ್ರಿ, ಒಂದ ಹುಡುಗ ಆತು, ಬೇಡ ಒಂದು ಹುಡುಗಿ ಆತು, ನಾಳೆ ಆ ಹುಡುಗಿಗೆ ಮಕ್ಕಳಾದು ಅಂದ್ರೆ ಆ ಮಕ್ಕಳು ನಮ್ಮ ಮಾವ ಎಲ್ಲದಾನ ಸೋದರ ಮಾವ ಅಂತ ಕೇಳಿದ್ರೆ ಎಲ್ಲಿಂದ ತಂದು ಕೊಡೋರು? ಆ ಹುಡುಗಿ ಮತ್ತೊಂದು ಯಾವುದರ ಸಂಬಂಧಗಳನ್ನು ಕೇಳಿತು ಅಂದ್ರೆ ಎಲ್ಲಿಂದ ತಂದು ಕೊಡೋರು? ಆ ಹುಡುಗಿ ಅಂತೂ ನನಗೊಬ್ಬಕ್ಕೆ ಚಿಗವ್ವ ಎಲ್ಲದಾಳ ತೋರಿಸ್ರಿ ಅಂತಂದ್ರೆ, ನನಗೊಬ್ಬಕ್ಕೆ ತಂಗ್ಯರ ಅಕ್ಕರ ಎಲ್ಲದಾಳ ತೋರಿಸ್ರಿ ಅಂತಂದ್ರೆ ಎಲ್ಲಿಂದ ತಂದು ಕೊಡೋರು? ಕಷ್ಟ ಆಗ್ತದೆ. ಅಷ್ಟಾದರೂ ಸಾಮರ್ಥ್ಯ ನಮ್ಮೊಳಗೆ ಇರಬೇಕು. ಆ ಸಾಮರ್ಥ್ಯನ ಕಳ್ಕೊಂಡೀವಿ. ಯಾಕಂದ್ರೆ ಭೂಮಿ ಕೆಡಿಸೀವಿ, ಭೂಮಿ ಕೆಡಿಸಿ ಆ ಸಾಮರ್ಥ್ಯ ಕಳ್ಕೊಂಡೀವಿ. ಭೂಮಿ ಶ್ರೀಮಂತ ಮಾಡಬೇಕ ಹೊರತು ಭೂಮಿ ಬಡವಾತು ಅಂದ್ರೆ, ಭೂಮಿ ದರಿದ್ರಾತು ಅಂದ್ರೆ ಆ ಭೂಮಿಯನ್ನು ಬಡವರನ್ನಾಗಿಸಿ ನಾವು ಎಂದೂ ಶ್ರೀಮಂತರಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಭಾಳ ದಿವಸ. ಭೂಮಿ ಬಡವಾಯಿತು ಅಂದ್ರೆ ಇಂದಿಲ್ಲ ನಾಳೆ ಅದು ನಮ್ಮನ್ನು, ಯಾಕಂದರೆ ಯಾರು ಏನಾದರೂ ಸಹಿತ ಎಲ್ಲರನ್ನೂ ದಕ್ಕಿಸ್ಕೊಳ್ಳೋದು ಭೂಮಿ. ಎಷ್ಟೇ ನಾವು ಬಡವರಾದರೂ ಸಹಿತ ನಮ್ಮನ್ನು ಎತ್ತಿ ಹಿಡಿದು ನಮ್ಮ ಭೂಮಿ. ಎಲ್ಲರಿಗೆ ಉಣ್ಣಾಕ ಬೇಕಾದದ್ದು ಅನ್ನನ ಅಂದಾಗ ನಮ್ಮನ್ನು ರಕ್ಷಿಸೋದು ಭೂಮಿ. ಏನೆಲ್ಲ ಕೆಟ್ಟರು ಸಹಿತ ಅದನ್ನೆಲ್ಲ ಮರಳಿ ಪುನರ್ಜೀವನ ತಂದು ಕೊಡುವುದ ಮಣ್ಣು. ಒಂದು ಕಾಗದ ತುಕುಡಿ ಬಿತ್ತು, ಕಟ್ಟಿಗೆ ತುಕುಡಿ ಒಂದು ತುಣುಕೊಂದು ಬಿತ್ತು, ಗಿಡದ ಎಲೆ ಬಿದ್ದು ಏನ ಬಿದ್ದು ಅಂತಂದ್ರೆ ಅದನ್ನು ಹೊಳ್ಳಿ ಕೊಳಿಸಿ ಗೊಬ್ಬರ ಮಾಡಿ ಅದರಿಂದ ಜೀವಾಣುಗಳನ್ನು ತಯಾರಿಸಿ ಅದಕ್ಕೆ ಹೊಸ ಜನ್ಮ ಕೊಡುವುದು ಮಣ್ಣು. ಇನ್ನು ಮಣ್ಣ ಸತ್ತು ಹೋತು ಅಂತಂದ್ರೆ ನಾವ ಸತ್ತೀವಿ ಅಂತ ತಿಳ್ಕೊಳ್ರಿ, ನಮ್ಮನ್ನು ಭೂಮಿಯಾಗ ಹಾಕ್ತಾರೆ. ಹೌದ್ರಿ? ಅದು ಭೂಮಿ ಕಪ್ಪಿಸ್ಕೊತೈತಿ, ಹೊಳ್ಳಿ ಅದನ್ನು ಮಣ್ಣಾಗಿ ಪರಿವರ್ತನೆ ಮಾಡ್ತೈತಿ. ಏನು ಬಿದ್ದರೂ ಅದನ್ನು ಹೊಸ ಮಣ್ಣಾಗಿ ಪರಿವರ್ತನೆ ಮಾಡ್ತೈತಿ. ಮಣ್ಣ ಸತ್ತು ಹೋತಂದ್ರೆ ಯಾರು ಬದುಕವ್ರು? ಇಲ್ಲಿ ಎಲ್ಲರೂ ಸತ್ತರೂ ಸಹಿತ ಮಣ್ಣು ಬದುಕಿಸ್ತೈತಿ. ಆದ್ರೆ ಮಣ್ಣು ಸತ್ತು ಹೋತಂದ್ರೆ ಯಾರು ಬದುಕಿಸೋರು?